ಇನ್ನು ಬೆಳಗಾವಿಯಲ್ಲೂ ಹೊಸ ವರ್ಷದ ಸಂಭ್ರಮಕ್ಕೆ ಸಕಲ ಸಿದ್ಧತೆಯಾಗಿದೆ. ಓಲ್ಡ್ ಮ್ಯಾನ್ ದಹಿಸಿ ಹೊಸ ವರ್ಷವನ್ನ ಸ್ವಾಗತಿಸೋದಕ್ಕೆ ಜನ ಸಿದ್ಧರಾಗಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಓಲ್ಡ್ ಮ್ಯಾನ್ ದಹಿಸಲಿದ್ದಾರೆ ಜನ. ಬೆಳಗಾವಿಯ ಕ್ಯಾಂಪ್ನಲ್ಲಿ ಓಲ್ಡ್ ಮ್ಯಾನ್ ಗೊಂಬೆಗಳು ರೆಡಿಯಾಗಿದೆ. ಕಳೆದ 40 ವರ್ಷಗಳಿಂದ ಈ ಓಲ್ಡ್ ಮ್ಯಾನ್ ಅನ್ನು ನಿರ್ಮಿಸ್ತಾ ಇದೆ ಒಂದು ಕುಟುಂಬ. 4 ಅಡಿಯಿಂದ 15 ಅಡಿವರೆಗೂ ಕೂಡ ಈ ಓಲ್ಡ್ ಮ್ಯಾನ್ಗಳು ಸಿದ್ಧ ಆಗಿದೆ. 40 ವರ್ಷಗಳಿಂದ ಓಲ್ಡ್ ಮ್ಯಾನ್ ಅನ್ನ ನಿರ್ಮಿಸುವಂತಹ ಕಾರ್ಯದಲ್ಲಿ ನಿರತ ಆಗಿರುವಂತಹ ಕುಟುಂಬ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಓಲ್ಡ್ ಮ್ಯಾನ್ ಅನ್ನು ದಹಿಸಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡುವಂತಹ ಪದ್ಧತಿ ಬೆಳಗಾವಿಯಲ್ಲಿ ಹೊಸ ವರ್ಷಕ್ಕೆ ಸಿದ್ಧ ಆಗಿರುವ ಓಲ್ಡ್ ಮ್ಯಾನ್ಗಳನ್ನು ನೋಡ್ತಾ ಇದ್ದೀವಿ. ಈ ಓಲ್ಡ್ ಮ್ಯಾನ್ ಅನ್ನು ದಹಿಸ್ತಾರೆ. ಇದು 4 ಅಡಿ ಓಲ್ಡ್ ಮ್ಯಾನ್ ಇಂದ ಹಿಡಿದು 15 ಅಡಿ ಎತ್ತರದವರೆಗಿನ ಓಲ್ಡ್ ಮ್ಯಾನ್ಗಳು ಸಿದ್ಧ ಆಗಿದೆ. ಸಹದೇವ್ ಮಾನೆ ನಮ್ಮ ಪ್ರತಿನಿಧಿ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಹೊಸ ವರ್ಷಾಚರಣೆಯ ಸಂಭ್ರಮ ಮನೆ ಮಾಡಿರುವಂಥದ್ದು. 2024ಕ್ಕೆ ಗುಡ್ ಬೈ ಹೇಳಿ 2025 ಅದ್ದೂರಿಯಾಗಿ ವೆಲ್ಕಮ್ ಮಾಡೋಕೆ ಈಗ ಜನರು ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಸದ್ಯ ಬೆಳಗಾವಿಯಲ್ಲಿ ಸರಿಯಾಗಿ 12 ಗಂಟೆಗೆ ಈ ಒಂದು ಓಲ್ಡ್ ಮ್ಯಾನ್ಗಳನ್ನು ದಹಿಸುವುದರ ಮೂಲಕ 2025 ಅದ್ದೂರಿಯಾಗಿ ವೆಲ್ಕಮ್ ಮಾಡೋಕ್ಕೆ ಸಜ್ಜಾಗಿರುವಂಥದ್ದು. ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ವಿವಿಧ ರೀತಿಯ ಓಲ್ಡ್ ಮ್ಯಾನ್ಗಳು ಕೂಡ ಈಗ ಸಿದ್ಧಗೊಂಡಿರುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ. ಪ್ರತಿ ವರ್ಷ ಇಲ್ಲಿ ಓಲ್ಡ್ ಮ್ಯಾನ್ಗಳನ್ನು ತಯಾರಿಸಲಾಗುತ್ತೆ. ಒಳಗಡೆ ಭಾಗದಲ್ಲಿ ಹುಲ್ಲನ್ನು ಹಾಕಿ ಅದರ ಹೊರಭಾಗದಲ್ಲಿ ರದ್ದಿ ಪೇಪರ್ಗಳನ್ನು ಹಾಕಿ ಬಳಿಕ ಈ ರೀತಿ ವಿವಿಧ ಬಗೆಯಲ್ಲಿ ಓಲ್ಡ್ ಮ್ಯಾನ್ಗಳನ್ನು ಸಿದ್ಧಪಡಿಸಲಾಗುತ್ತೆ. ಇಲ್ಲಿ ಸದ್ಯ ಈಗ ಓಲ್ಡ್ ಮ್ಯಾನ್ ಸರಿಯಾಗಿ 12 ಗಂಟೆಗೆ ಇವತ್ತು ರಾತ್ರಿ ದಹಿಸುವುದರ ಮೂಲಕ ಕಹಿ ನೆನಪುಗಳು ಎಲ್ಲವೂ ಕೂಡ ಸುಟ್ಟು ಹೋಗಲಿ, ಹೊಸತು ಬರಲಿ ಅನ್ನುವಂತಹದ್ದು ಒಂದು ಸಂದೇಶವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಓಲ್ಡ್ ಮ್ಯಾನ್ ದಹಿಸುವಂತಹದ್ದು ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಇಲ್ಲಿ ಓಲ್ಡ್ ಮ್ಯಾನ್ಗಳನ್ನು ತಯಾರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ. ಇದು ಬೆಳಗಾವಿಯಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾ ಇರುವಂತಹ ಒಂದು ಸಂಪ್ರದಾಯ. ಸೊ ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಈ ಒಂದು ಓಲ್ಡ್ ಮ್ಯಾನ್ಗಳಿಗೆ ಗೋವಾದಲ್ಲೂ ಕೂಡ ಭಾರಿ ಡಿಮ್ಯಾಂಡ್ ಇರುವಂಥದ್ದು. ಸದ್ಯ ಇಲ್ಲಿ ಏನು ಕ್ಯಾಂಪ್ ಪ್ರದೇಶದಲ್ಲಿ ರೆಡಿ ಆಗ್ತಾ ಇವೆ ಓಲ್ಡ್ ಮ್ಯಾನ್ಗಳನ್ನೇ ಗೋವಾಕ್ಕೆ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ 2000 ಈ ಒಂದು ಹೊಸ ವರ್ಷಾಚರಣೆಯ ಸಂಭ್ರಮವನ್ನು ಮಾಡುವಂಥದ್ದನ್ನು ಕೂಡ ಸಾಕಷ್ಟು ವರ್ಷಗಳಿಂದ ನಡೀತಾ ಇರುವಂಥದ್ದು. ಸದ್ಯ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಂಗಿಯಲ್ಲಿರುವಂತಹ ಒಂದು ಓಲ್ಡ್ ಮ್ಯಾನ್ಗಳನ್ನು ಕೂಡ ಗಮನಿಸ್ಬೋದಾಗಿದೆ. ಸೊ ಇದರ ಓಲ್ಡ್ ಮ್ಯಾನ್ ದಹಿಸುವಂತಹ ಒಂದು ಸಂಕೇತ ಏನಂತಂದರೆ ತಮ್ಮ ಜೀವನದಲ್ಲಿ ಸಾಕಷ್ಟು ಕಹಿ ಘಟನೆಗಳಾಗಿರ್ತವೆ, ಕಹಿ ನೆನಪುಗಳಿರ್ತವೆ. ಸೊ ಅವೆಲ್ಲವೂ ಕೂಡ ಈ ಓಲ್ಡ್ ಮ್ಯಾನ್ ದಹಿಸುವುದರ ಮೂಲಕ ಸುಟ್ಟು ಹಾಕುವುದರ ಮೂಲಕ ಅವುಗಳನ್ನು ಮರೆತು ಹೊಸ ಜೀವನಕ್ಕೆ ಹೊಸ ವರ್ಷಕ್ಕೆ ಕಾಲಿಡುವಂಥ ನಿಟ್ಟಿನಲ್ಲಿ ಈ ಒಂದು ಓಲ್ಡ್ ಮ್ಯಾನ್ ದಹಿಸುವಂತಹ ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ. ನಮ್ಮ ಜೊತೆಗೆ ಇಲ್ಲಿ ಓಲ್ಡ್ ಮ್ಯಾನ್ ರೆಡಿ ಮಾಡ್ತಾ ಇರುವಂಥವ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಓಲ್ಡ್ ಮ್ಯಾನಿಗೆ ಈ ಸರಿ ಯಾವ ರೀತಿ ಡಿಮ್ಯಾಂಡ್ ಇದೆ? ಸೊ ಡಿಫ್ರೆಂಟ್ ಟೈಪ್ಸ್ ಅದಾವ್ರಿ. ಅದ್ರ ಜೊತೆ ನಾವು ಮಾಡ್ತೀವ್ರಿ ಸರ್. ಈ ಸರಿ ಏನು ಡಿಮ್ಯಾಂಡ್ ಇದೆ? ಈ ಸರ ಇದು ಚೀನ್ ಡಬಾಕ್ ಡಮ್ ಡಮ್ ರೀ, ಅದು ಇನ್ಸ್ಟಾಗ್ರಾಮ್ ವೈರಲ್ ಆತ್ರಿ ಮೀಮ್. ಚೀನ್ ಡಬಾಕ್ ಡಮ್ ಡಮ್ ಕಾರ್ಟೂನ್ ಅದು ಮಾಡ್ತೀವಿ, ಅದು ಆ್ಯಡ್ ಮಾಡಿದ್ರಿ. ಇದು ಮಾಡತ್ತೀವಿ ನಾವು ಖಲ್ನಾಯಕ್ ಸಂಜಯ್ ದತ್ ವಿಲನ್, ಅದು ಇವು ಮಾಡತ್ತೀವಿ. ಈಗ ಜಸ್ಟ್ ಆಗ್ತೈತ್ರಿ, ಅದು ಅರೌಂಡ್ 1.5 hour ಆಮೇಲೆ ಆಗ್ತೈತ್ರಿ. ಹೌದಾ? ಮತ್ತೆ ಎಲ್ಲೆಲ್ಲಿಂದ ತಗೊಳಕ್ ಬರ್ತಾರೆ ಇಲ್ಲಿ? ಗೋವಾ ಸರ್, ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಸರ್ ಇಲ್ಲಿಂದ್ರ ಸರ್ ಬೆಳಗಾವಿ ಸಿಟಿ ಸರ್, ಆಮೇಲೆ ವಿಲೇಜ್ ಇಂದ ಬರ್ತೈತ್ರಿ ಸರ್. ಎಲ್ಲ ಡಿಫ್ರೆಂಟ್ ಟೈಪ್ಗಳಲ್ಲೇ ಬರ್ತೇವೆ ಸರ್. ಏನು ಮೊದಲೇ ಹೇಳಿರ್ತಾರ ನಿಮಗೆ? ಹಾಂ ಸರ್, ಮೊದಲಿಂದ ಅಡ್ವಾನ್ಸ್ ಕೊಡಿ, ಇದು ಪ್ಯಾಟರ್ನ್ ಕೊಡ್ತಾರ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಕೊಡ್ರಿ, ನಾವು ಮಾಡ್ಕೊಡ್ತೇವೆ ರೀ. ಏನು ಇದ್ರದ್ದು ವಿಶೇಷ ಏನು? ಏನಿಲ್ರಿ, ಅದು ಕೆಟ್ಟ ನೆನಪುಗಳು ಅಷ್ಟೇ, ಕನ್ನಡ ಬರಂಗಿಲ್ಲ. ಸೊ ಇದಿಷ್ಟು ಸದ್ಯ ಈಗ ಇಲ್ಲಿ ಓಲ್ಡ್ ಮ್ಯಾನ್ ಸಿದ್ಧಪಡಿಸುವಂಥವರು ಈ ಒಂದು ಓಲ್ಡ್ ಮ್ಯಾನ್ಗಳಿಗೆ ಮೊದಲೇ ಆರ್ಡರ್ ಮಾಡಿರ್ತಾರೆ, ತಮಗೆ ಯಾವ ರೀತಿಯಾಗಿ ಓಲ್ಡ್ ಮ್ಯಾನ್ಗಳು ಬೇಕು ಆ ನಿಟ್ಟಿನಲ್ಲಿ ಸಿದ್ಧಪಡಿಸಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗೋವಾ ಸೇರಿದಂತೆ ಹುಬ್ಬಳ್ಳಿ, ಧಾರವಾಡ, ಅದರ ಜೊತೆಗೆ ಬೆಳಗಾವಿ ನಗರದ ಕೆಲವೊಂದಿಷ್ಟು ಭಾಗಗಳಿಂದಲೂ ಕೂಡ ಇವುಗಳನ್ನು ತೆಗೆದುಕೊಂಡು ಹೋಗೋಕ್ಕೆ ಬರ್ತಾರೆ. ಒಟ್ಟಾರೆ ಈ ಒಂದು 2025 ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಈಗ ಕುಂದಾನಗರಿ ಕೂಡ ಸಜ್ಜಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.